ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಮಧು ರಿವ್ಯೂಸ್. ಈ ವಿಡಿಯೋದಲ್ಲಿ ನೋಡ್ತಾ ಇರೋರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಬಂದು ಬಿಗ್ ಬಾಸ್ ಸೀಸನ್ 11 ಕನ್ನಡಗೆ ಯಾರೆಲ್ಲ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಅಂದ್ರೆ ಸಾಯಂಕಾಲ 6 ಗಂಟೆಗೆ ನೀವು ಸ್ಟೇಜ್ ಮೇಲೆ ನೋಡ್ತಕ್ಕಂಥ 17 ಕಂಟೆಸ್ಟೆಂಟ್ಸ್ ಇವರೇ ಆಗಿದ್ದಾರೆ. ಇವರಲ್ಲಿ ಯಾರು ಮಿಸ್ ಆಗೋದಿಲ್ಲ. ಯಾರಾದ್ರೂ ಒಬ್ರು ಮಿಸ್ ಆದ್ರೂ ಕೂಡ ನೀವು ನಿಮ್ಗೆ ಇಷ್ಟವಾದ ಭಾಷೆನಲ್ಲಿ ಬಂದು ಕಾಮೆಂಟ್ ಅಲ್ಲಿ ನೀವು ಬೇಕಾದ್ರೆ ಹೆಂಗ್ ಬೇಕಾದ್ರೆ ಹಂಗೂ ಕಾಮೆಂಟ್ ಮಾಡಿ ಬೈಬಹುದು. ಮೊದಲನೇ ಕಂಟೆಸ್ಟೆಂಟ್ ಬಂದು ನೆನ್ನೆನೆ ಸ್ವಲ್ಪ ಕಂಟೆಸ್ಟೆಂಟ್ಸ್ ನ ಕಲರ್ಸ್ ಕನ್ನಡದವರು ಒಂದು 5 ಕಂಟೆಸ್ಟೆಂಟ್ಸ್ ನ ರಿವೀಲ್ ಮಾಡಿದ್ದಾರೆ. ಅದಾದ್ಮೇಲೆ ಬೇರೆ ಇನ್ನೂ 12 ಕಂಟೆಸ್ಟೆಂಟ್ಸ್ ಇದ್ದಾರೆ. ಒಟ್ಟು ಟೋಟಲ್ ಆಗಿ 17 ಕಂಟೆಸ್ಟೆಂಟ್ಸ್ ಇದ್ದಾರೆ ಈ ಸೀಸನ್ ಅಲ್ಲಿ. ಆ 17 ಕಂಟೆಸ್ಟೆಂಟ್ಸ್ ನಾನು ಕ್ಲಿಯರ್ ಆಗಿ ವಿತ್ ಫೋಟೋಸ್ ಸಮೇತ ಹಾಕ್ತೀನಿ. ಇದೇ ಫೈನಲ್ ವಿಡಿಯೋ, ನೋಡ್ಕೊಳ್ಳಿ. ಮೊದಲನೇದಾಗಿ ಬಂದು ಗೌತಮಿ ಜಾಧವ್. ಇವರು ಸತ್ಯ ಸೀರಿಯಲ್ ನಲ್ಲಿ ಆಕ್ಟ್ ಮಾಡಿದ್ದಾರೆ. ಒಳ್ಳೆ ರಗಡ್ ಆಗಿರತಕ್ಕಂತ ಒಂದು ಪಾತ್ರವನ್ನ ಮಾಡಿದ್ದಾರೆ. ಇವರು ಸಹ ಮೊದಲನೇ ಸ್ಪರ್ಧಿಯಾಗಿ ನೆನ್ನೆ ಅವರು ಕಲರ್ಸ್ ಕನ್ನಡ ಕಡೆಯಿಂದ ಅನೌನ್ಸ್ ಮಾಡಿದ್ದಾರೆ. ಇವರು ಎಂಟ್ರಿ ಆಗ್ತಾ ಇದ್ದಾರೆ. ಇವರು ಸ್ವರ್ಗಕ್ಕೆ ಹೋಗ್ತಾರ ನರ್ಕಕ್ಕೆ ಹೋಗ್ತಾರ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನಾನಂತೂ ಇವ್ರಿಗೆ ಈಗರ್ಲಿ ವೇಟಿಂಗ್ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ರಗಡ್ ಆಗಿ ಬಿಗ್ ಬಾಸ್ ಅಲ್ಲಿ ಯಾವ ತರ ಗೇಮ್ ಅನ್ನ ಆಡ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನಾನು ಥಿಂಕ್ ಮಾಡ್ತಾ ಇದ್ದೀನಿ ನೆನ್ನೆಯಿಂದ. ನೆಕ್ಸ್ಟ್ ಬಂದು ಲಾಯರ್ ಜಗದೀಶ್ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹಲ್ಚಲ್ ಮಾಡ್ತಕ್ಕಂಥ ವ್ಯಕ್ತಿ. ಇವರು ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಹಗರಣಗಳ ಬಗ್ಗೆ ಇವರು ಎಲ್ಲ ಬಯಲ್ಗೆಳಿತಾ, ಅದ್ರ ಜೊತೆಗೆ ಮೊನ್ನೆ ರೀಸೆಂಟ್ ಆಗಿ ಒಂದು ಟೋಲ್ ಅಲ್ಲಿ ಕೂಡ ಗಲಾಟೆಯಾಗಿ ಫುಲ್ ವೈರಲ್ ಆದಂತ ವ್ಯಕ್ತಿ ಇವರು ಬಿಗ್ ಬಾಸ್ ಅಂತೂ ಒಳ್ಳೆ ಕಂಟೆಸ್ಟೆಂಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಆಚೆ ಕಡೆ ಯಾವ ರೀತಿ ಇದ್ದಾರೋ ಅದೇ ರೀತಿ ಒಳಗಡೆ ಇರ್ತಾರ ಇಲ್ವಾ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾಗಿದೆ. ಲಾಯರ್ ಜಗದೀಶ್ ಅವರು ಕೂಡ ಕನ್ಫರ್ಮ್ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಚೈತ್ರಾ ಕುಂದಾಪುರ ಬಂದು ಹಿಂದುತ್ವದ ಹೋರಾಟಗಾರ್ತಿ, ಒಳ್ಳೆ ವಾಗ್ಮಿ ಕೂಡ. ಇವರು ಒಳ್ಳೆ ಸ್ಪೀಚ್ ಅನ್ನ ಕೊಡ್ತಾ ಇರ್ತಾರೆ. ಇವರು ಸಹ ಬಿಗ್ ಬಾಸ್ ಸೀಸನ್ 11ಗೆ ಬರ್ತಕ್ಕಂಥ 100% ಬರ್ತಾರೆ. ನೆಕ್ಸ್ಟ್ ಬಂದು ಶಿಶಿರ್ ಶಾಸ್ತ್ರಿ. ಇವರು ಟ್ರೈನ್ಡ್ ಭರತನಾಟ್ಯಂ ಡ್ಯಾನ್ಸರ್, ಅದ್ರ ಜೊತೆಗೆ ಆಕ್ಟರ್ ಕೂಡ. ಇವರು ಸಹ ಬರ್ತಾರೆ. ಬೇಕಾದ್ರೆ ಫೋಟೋ ಹಾಕ್ತೀನಿ, ಫೋಟೋಸ್ ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಗೋಲ್ಡ್ ಸುರೇಶ್ ಅಂತ. ನೆಕ್ಸ್ಟ್ ಇವರು ಗೋಲ್ಡ್ ಸುರೇಶ್ ಅವರು ಬಂದು ಲಾಸ್ಟ್ ಟೈಮ್ ವರ್ತೂರ್ ಸಂತೋಷ್ ಅವರು ಬಂದಿದ್ರಲ್ವಾ, ಸೇಮ್ ಅದೇ ರೀತಿ 2.0 ಅಂತ ಹೇಳ್ಬೋದು. ಆದ್ರೆ ಅವ್ರ ತರ ವರ್ಕೌಟ್ ಆಗುತ್ತಾ ಇಲ್ಲ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಉತ್ತರ ಕರ್ನಾಟಕದಿಂದ ಇದುವರೆಗೂ ಬಿಗ್ ಬಾಸ್ಗೆ ಯಾರು ಬಂದಿಲ್ಲ ಕಂಟೆಸ್ಟೆಂಟ್ ನ ತಗೊಳ್ಳಿ ಅಂತ ಫೋರ್ಸ್ ಮಾಡ್ತಾ ಇದ್ರು. ಶಿವಪುತ್ರ ಆಗಿರ್ಬೋದು, ಇಲ್ಲ ಮುಕ್ಲಪ್ಪ ಆಗಿರ್ಬೋದು, ಈ ತರ ಕಂಟೆಸ್ಟೆಂಟ್ ನ ತಗೊಳ್ಳಿ ಅಂತ ಅಂದ್ಬಿಟ್ಟು ಎಲ್ಲ ಫೋರ್ಸ್ ಮಾಡ್ತಾ ಇದ್ರು. ಆದ್ರೆ ಉತ್ತರ ಕರ್ನಾಟಕದ ಕಡೆಯಿಂದ ಇವಾಗ ಗೋಲ್ಡ್ ಸುರೇಶ್ ಅವರನ್ನ ತಗೊಂಡಿದ್ದಾರೆ. ಇವರು ಸ್ಟೇಜ್ ಮೇಲೆ 2 ಕೋಟಿ ಬೆಲೆಯ ಚಿನ್ನವನ್ನ ಹಾಕೊಂಡು ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ. ಇವರು ಸಹ ಸ್ವರ್ಗಕ್ಕೆ ಹೋಗ್ತಾರ ನರ್ಕಕ್ಕೆ ಹೋಗ್ತಾರ ನೋಡೋಣ. ನನಗಂತೂ ಅಪ್ಡೇಟ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ತೀನಿ. ಆದ್ರೆ ವರ್ತೂರ್ ಸಂತೋಷ್ ಅವ್ರ ತರ ಕ್ಲಿಕ್ ಆಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅವ್ರ ಗೇಮ್ ಯಾವ ರೀತಿ ಆಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಹೇಳೋಣ. ನೆಕ್ಸ್ಟ್ ಬಂದು ಧರ್ಮ ಕೀರ್ತಿ ರಾಜ್ ಅವರು. ನಾನಂತೂ ಈಗಲ್ಲಿ ವೇಟಿಂಗ್ ಮಾಡ್ತಾ ಇರೋದು ಧರ್ಮ ಕೀರ್ತಿ ರಾಜ್ ಅಂದ್ರೆ ಯಾರಿಗೂ ಸಡನ್ ಆಗಿ ಸೈಕ್ ಆಗೋದಿಲ್ಲ. ಕ್ಯಾಡ್ಬೆರಿ ಅಂದ್ರೆ ನವಗ್ರಹದಲ್ಲಿ ಬಂದಿರ್ತಕ್ಕಂಥ ಹೀರೋ ಇವರು. ಕ್ಯಾಡ್ಬೆರಿ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಒಂದು ಸಾಂಗ್ ಕೂಡ ಫುಲ್ ಫೇಮಸ್ ಇವ್ರದ್ದು, ಕಣ್ಣ ಸಲಿಗೆ ಅಂತ ಅಂದ್ಬಿಟ್ಟು. ಈ ಹೀರೋ ಕೂಡ ಬಿಗ್ ಬಾಸ್ ಸೀಸನ್ 11ಗೆ ಎಂಟ್ರಿ ಆಗಿದ್ದಾರೆ. ನೀವು ಇವರನ್ನ ಸಂಜೆ 6 ಗಂಟೆಗೆ ಸ್ಟೇಜ್ ಮೇಲೆ ನೋಡ್ಬೋದು. ನೆಕ್ಸ್ಟ್ ಬಂದು ಮೋಕ್ಷಿತಾ ಪೈ, ಪಾರು ಖ್ಯಾತಿಯ ಮೋಕ್ಷಿತಾ ಪೈ ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಪಾರು ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಪಾರು ಸಹ ಈ ಬಿಗ್ ಬಾಸ್ ಸೀಸನ್ 11ಗೆ ಎಂಟ್ರಿ ಆಗಿದ್ದಾರೆ. ನೆಕ್ಸ್ಟ್ ಬಂದು ರಂಜಿತ್ ಬಂದು ಶನಿ ಸೀರಿಯಲ್ ಅಲ್ಲಿ ಸೂರ್ಯನ ಕ್ಯಾರೆಕ್ಟರ್ ಮಾಡಿರ್ತಕ್ಕಂಥ ಮಸ್ತ್ ಫಿಸಿಕಲ್ ಇರ್ತಕ್ಕಂಥ ವ್ಯಕ್ತಿ. ಇವರಂತೂ ಫಿಸಿಕಲ್ ಟಾಸ್ಕ್ ಬಂದ್ರೆ ಅಂತೂ ಹಬ್ಬ. ನಾನಂತೂ ಊಹೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಯಾವ ರೀತಿ ಆಡ್ತಾರೆ ಅನ್ನೋದ್ರ ಬಗ್ಗೆ. ಈಗರ್ಲಿ ವೇಟಿಂಗ್ ಇವ್ರದ್ದು ಮಾತ್ರ ರಂಜಿತ್ ಅವ್ರದ್ದು. ಅದ್ರ ಜೊತೆಗೆ ಸೀರಿಯಲ್ ಜೊತೆಗೆ CCL ಕೂಡ ಕಿಚ್ಚ ಸುದೀಪ್ ಸರ್ ಅವ್ರ ಜೊತೆ CCL ಕೂಡ ಆಡ್ತಾ ಇರ್ತಾರೆ. ಇವರು ಕೂಡ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗೋದ್ರಲ್ಲಿ 2 ಮಾತೇ ಇಲ್ಲ. ನೆಕ್ಸ್ಟ್ ಬಂದು ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಅವರು. ಲಾಸ್ಟ್ ಸೀಸನ್ ಇವರು ಬಿಗ್ ಬಾಸ್ ಸೀಸನ್ 10ರಲ್ಲಿ ಒಂದಿನ ಗೆಸ್ಟ್ ಆಗಿ ಹೋಗಿದ್ರು ಫ್ಯಾಮಿಲಿ ರೌಂಡ್ ಅಲ್ಲಿ. ಆದ್ರೆ ಈ ಸೀಸನ್ ಅಲ್ಲಿ ಅವರು ಕಂಟೆಸ್ಟೆಂಟ್ ಆಗಿ ಹೋಗ್ತಾ ಇದ್ದಾರೆ. ಇವರು ಸಹ ಫುಲ್ ಫನ್ ಆಗಿ ಜೋವಿಯಲ್ ಆಗಿ ಫ್ಯಾಮಿಲಿ ಮೆಂಬರ್ ತರ ಎಲ್ಲರ ಜೊತೆ ಒಳ್ಳೆ ಜೋಕ್ಸ್ ಹಾಕೊಂಡು 100% ಇರ್ತಾರೆ. ಇವರು ಸಹ ಒಳ್ಳೆ ಕಂಟೆಸ್ಟೆಂಟ್ ಆಗೋದ್ರಲ್ಲಿ 2 ಮಾತೇ ಇಲ್ಲ. ನೆಕ್ಸ್ಟ್ ಬಂದು ಆಕ್ಟರ್ ತ್ರಿವಿಕ್ರಮ್ ಅವರು. ಇವರು ಪದ್ಮಾವತಿ ಸೀರಿಯಲ್ ಖ್ಯಾತಿಯ ತ್ರಿವಿಕ್ರಮ್ ಅವರು. ಇವರು ಸಹ ಬಿಗ್ ಬಾಸ್ ಸೀಸನ್ 11ಗೆ ಎಂಟ್ರಿ ಆಗಿದ್ದಾರೆ. ಇವರು ಸಹ ಒಳ್ಳೆ ಕಂಟೆಸ್ಟೆಂಟ್ ಆಗೋದ್ರಲ್ಲಿ 2 ಮಾತೇ ಇಲ್ಲ. ಒಳ್ಳೆ ಮಾತುಗಾರ, ಒಳ್ಳೆ ಫಿಸಿಕಲ್ ಇದೆ, ಒಳ್ಳೆ ಆಕ್ಟಿವಿಟೀಸ್ ಅನ್ನ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಒಳ್ಳೆ ಗೇಮ್ ಅಂತ ಆಡೋದ್ರಲ್ಲಿ 2 ಮಾತೇ ಇಲ್ಲ. ನೆಕ್ಸ್ಟ್ ಬಂದು ಭವ್ಯ ಗೌಡ ಅವರು.
ಭವ್ಯ ಗೌಡ ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಸಡನ್ ಆಗಿ ಗೀತಾ ಸೀರಿಯಲ್ ಕೇಳ್ತೀಯ ಭವ್ಯ ಗೌಡ ಅಂತಂದ್ರೆ ಎಲ್ರಿಗೂ ಸೈಕ್ ಆಗುತ್ತೆ ಯಾರು ಇವರು ಅನ್ನೋದ್ರ ಬಗ್ಗೆ. ಇವರು ಸಹ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿದ್ದಾರೆ. ಇವರು ಸಹ ಬಿಗ್ ಬಾಸ್ ಸೀಸನ್ 11ಗೆ ಎಂಟ್ರಿ ಆಗಿದ್ದಾರೆ. ನೀವು ಸಂಜೆ ಇವರನ್ನ ಸಹ ನೋಡ್ಬೋದು. ನೆಕ್ಸ್ಟ್ ಧನರಾಜ್ ಆಚಾರ್ಯ. ಇವರು ಕೂಡ ಧನರಾಜ್ ಆಚಾರ್ಯ ಅವರು ಯೂಟ್ಯೂಬರು, ಅದ್ರ ಜೊತೆಗೆ ಗಿಚ್ಚಿ ಗಿಲಿ ಶೋನಲ್ಲಿ ಕೂಡ ಇವರು ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಇವರನ್ನ ಸಹ ಬಿಗ್ ಬಾಸ್ ಸೀಸನ್ 11ಗೆ ತಗೊಂಡಿದ್ದಾರೆ. ಇವ್ರು ಯಾವ ರೀತಿ ಆಡ್ತಾರೆ ಏನು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ನೋಡ್ಬೇಕಾಗಿದೆ. ನೆಕ್ಸ್ಟ್ ಬಂದು ಯಮುನಾ ಶ್ರೀನಿಧಿ. ಇವರು ಸಹ ಯಮುನಾ ಶ್ರೀನಿಧಿ ಅವರು ಕೂಡ ಬಿಗ್ ಬಾಸ್ ಸೀಸನ್ 11ಗೆ ತಗೊಂಡಿದ್ದಾರೆ. ಇವರನ್ನು ಸಹ ನಾವು ಸ್ಟೇಜ್ ಮೇಲೆ ನೋಡ್ಬೋದಾಗಿದೆ. ಇವರು ಕೆಲವೊಂದು ಮೂವಿಗಳಲ್ಲೆಲ್ಲ ಮಾಡಿದ್ದಾರೆ. ದಿಲ್ ರಂಗೀಲಾ, ಮೆಡ್ಲಿ, ಈ ತರ ಮೂವಿಗಳಲ್ಲಿ ಕೂಡ ಪ್ರೀತಿ ಪ್ರೇಮ ಅನ್ನೋ ಮೂವಿಯಲ್ಲಿ ಸಹ ಇವರು ಆಕ್ಟ್ ಮಾಡಿದ್ದಾರೆ. ಇವರನ್ನು ಸಹ ನಾವು ನೋಡ್ಬೋದು. ನೆಕ್ಸ್ಟ್ ಬಂದು ಉಗ್ರಂ ಮಂಜು. ಇವರು ಸಹ ಒಳ್ಳೆ ಪವರ್ಫುಲ್ ಮಸ್ತ್ ಕಟ್ ಆಗಿರ್ತಕ್ಕಂಥ ವಿಲನ್ ಇವರು. ಇವರು ಸಹ ಬಿಗ್ ಬಾಸ್ ಸೀಸನ್ 11ಗೆ ಎಂಟ್ರಿ ಆಗಿದ್ದಾರೆ. ಇವರನ್ನು ಸಹ ನಾವು ಸ್ಟೇಜ್ ಮೇಲೆ ನೋಡ್ಬೋದು. ಅದ್ರ ಜೊತೆಗೆ ಇನ್ನು ಅನುಷಾ ರೈ, ಅದ್ರ ಜೊತೆಗೆ ಹಂಸ ಮತ್ತೆ ಐಶ್ವರ್ಯ ಅವರು ಕೂಡ ಎಂಟ್ರಿ ಆಗಿದ್ದಾರೆ. ಟೋಟಲ್ ಆಗಿ 17 ಜನ ಕಂಟೆಸ್ಟೆಂಟ್ಸ್ ಎಂಟ್ರಿ ಆಗಿದ್ದಾರೆ. ಈ 17 ಜನ ಕಂಟೆಸ್ಟೆಂಟ್ಸ್ ಅಲ್ಲಿ ಯಾರು ನಿಮ್ಮ ಫೇವ್ರೇಟ್ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ನಾನಂತೂ ಈಗ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಯಾರು ಫೇವ್ರೇಟ್ ಅಂತ ನಾನು ಅಂದ್ಕೊಂಡಿಲ್ಲ. ಬಟ್ ನನ್ಗಂತೂ ಈಗಲ್ಲಿ ವೇಟಿಂಗ್ ಆಗಿರೋದು ಧರ್ಮ ಕೀರ್ತಿರಾಜ್, ಅದ್ರ ಜೊತೆಗೆ ರಂಜಿತ್ ಅವರು, ಉಗ್ರಂ ಮಂಜು ಅವರು, ಮತ್ತೆ ಮೋಕ್ಷಿತಾ ಪೈ, ಈ ತರ ನಾನು ಸ್ವಲ್ಪ ಕಂಟೆಸ್ಟೆಂಟ್ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಆಡ್ತಾರೆ ಏನು ಅನ್ನೋದ್ರ ಬಗ್ಗೆ. ಇನ್ನು ಪ್ರೋಮೋ ಬಂದಿದ ತಕ್ಷಣ ಪ್ರೋಮೋ ಬಗ್ಗೆನೂ ನಾನು ಅನಾಲಿಸಿಸ್ ಅನ್ನ ಮಾಡ್ತೀನಿ. ಅದ್ರ ಜೊತೆಗೆ ಪ್ರೋಮೋ ಜೊತೆಗೆ ಅನಾಲಿಸಿಸ್ ಮಾಡ್ತಾನು ಯಾರು ಸ್ವರ್ಗಕ್ಕೆ ಹೋದ್ರು ಯಾರು ನರ್ಕಕ್ಕೆ ಹೋದ್ರು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಈ ಕಂಟೆಸ್ಟೆಂಟ್ಸ್ ನಿಮ್ಗೆ ಯಾವ ರೀತಿ ಅನ್ಸಿದ್ರು, ಇದರಲ್ಲಿ ಯಾರು ಬೆಸ್ಟ್ ಕಂಟೆಸ್ಟೆಂಟ್ ಆಗ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿ ನಿಮ್ಗೆ ಈ ಅಪ್ಡೇಟ್ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ನಮಸ್ತೆ.